ನಮಸ್ಕಾರ, ನ್ಯೂಸ್ ಎಟ್ 9ಗೆ ಸ್ವಾಗತ. ನಾನು ವೈಶಾಲಿ. ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಜಿಲ್ಲೆಯಾದ್ಯಂತ ಹೆಚ್ಚುವರಿ ಪೊಲೀಸ್ ಬಲ, ಪೆಟ್ರೋಲಿಂಗ್ ಹಾಗೂ ನಿಗಾ ವ್ಯವಸ್ಥೆಗಳನ್ನು ಜಾರಿಗೊಳಿಸಲಾಗಿದೆ. ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ಹೊಸ ವರ್ಷವನ್ನ ಆಚರಿಸಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಹೇಳಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು, ಹೊಸ ವರ್ಷ ಆಚರಣೆಯ ಪೊಲೀಸ್ ಬಂದೋಬಸ್ತ್ ಕುರಿತು ಮಾಹಿತಿ ನೀಡಿದ ಅವರು, ಹೊಸ ವರ್ಷದ ದಿನದಂದು ಜಿಲ್ಲೆಯಲ್ಲಿರುವ ಎಲ್ಲ ಹೈವೇ, ಪೆಟ್ರೋಲ್ ಹಾಗೂ ಹೊಯ್ಸಳ ವಾಹನಗಳನ್ನು ಕಡ್ಡಾಯವಾಗಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಗಸ್ತಿಗೆ ನಿಯೋಜಿಸಲಾಗಿದೆ. ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವವರು, ವೀಲಿಂಗ್ ನಡೆಸುವವರು ಹಾಗೂ ಇತರೆ ಯಾವುದೇ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಇಲಾಖೆ ಎಚ್ಚರಿಕೆ ನೀಡಿದೆ. ನವವರ್ಷದ ಸಂಭ್ರಮಾಚರಣೆ ಸಂಬಂಧಪಟ್ಟ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ರೀತಿಯಲ್ಲೂ ಪೊಲೀಸ್ ಇಲಾಖೆ ತಯಾರಾಗಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನ್ಯೂ ಇಯರ್ ಕಾರ್ಯಕ್ರಮಕ್ಕೆ 31 ಡಿಸೆಂಬರ್ ನೈಟು ಮತ್ತು 1st ಅರ್ಲಿ ಮಾರ್ನಿಂಗ್ ಸುಮಾರು 4 to 5 hours ನಮಗೆ ತುಂಬ ಇಂಪಾರ್ಟೆಂಟ್ ಇರ್ತದೆ. ಈ ಟೈಮಲ್ಲಿ ನಾವು ಉಡುಪಿ ಜಿಲ್ಲೆಯಲ್ಲಿ ಸುಮಾರು 500ಕ್ಕಿಂತ ಜಾಸ್ತಿ ಸಿಬ್ಬಂದಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸ್ಪೆಷಲೈಸ್ಡ್ ಆಗಿ ನ್ಯೂ ಇಯರ್ ಡ್ಯೂಟಿಗೆ ಡಿಪ್ಲಾಯ್ಮೆಂಟ್ ಮಾಡ್ತಿದ್ದೀವಿ. ಇದಲ್ಲದೆ ನಾವು 13 DAR ತಂಡಗಳನ್ನು ಬೇರೆ ಬೇರೆ ಸೆನ್ಸಿಟಿವ್ ಲೊಕೇಶನ್ಗಳಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದೀವಿ. ಅದಲ್ಲದೆ 2 KSRP ತಂಡಗಳು ಬಂದಿದ್ದಾರೆ, ಅವರನ್ನು ಸಹ ಡಿಪ್ಲಾಯ್ ಮಾಡ್ತಿದ್ದೀವಿ. ಇದಲ್ಲದೆ ಈ ಪ್ರಾಸೆಸ್ ಅಲ್ಲಿ ನಾವು 26 ಕಡೆ ಚೆಕ್ ಪೋಸ್ಟ್ಗಳು ಹಾಕ್ತಿದ್ದೀವಿ. ಈ ಚೆಕ್ ಪೋಸ್ಟ್ಗಳಲ್ಲಿ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕಿಂಗ್ ಆಗ್ತದೆ, ಮತ್ತೆ ಬೇರೆ ಏನೋ ಮಾದಕ ವಸ್ತುಗಳು ಮತ್ತೆ ಇತರ ವಸ್ತುಗಳು ಸಾಗಾಟ ಆಗದೆ ಎನ್ಶೋರ್ ಮಾಡುವಂಥದ್ದು ಈ ಚೆಕ್ ಪೋಸ್ಟ್ಗಳದ್ದು ಜವಾಬ್ದಾರಿ ಇದೆ. ಅದಲ್ಲದೆ 3 ಡ್ರೋನ್ ಏನು ಡಿಪಾರ್ಟ್ಮೆಂಟ್ ಇಶ್ಯೂ ಮಾಡಿರುವುದಿದೆ, ಅದು ಪರ್ಟಿಕ್ಯುಲರ್ಲಿ ಮಲ್ಪೆ ಹಾಗೂ ಮಣಿಪಾಲ್ ಏರಿಯಾದಲ್ಲಿ ಡಿಪ್ಲಾಯ್ ಮಾಡಿ ಓವರ್ ಆಲ್ ಸಿಚುವೇಶನ್ ಬಗ್ಗೆ ಅಸೆಸ್ ಮಾಡುವಂಥ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗ್ತದೆ. ಈಗಾಗಲೇ 24ನೇ ತಾರೀಕಿಗೆ ರಿಸಾರ್ಟ್ಗಳು, ಹೋಮ್ ಸ್ಟೇಗಳು, ಪಬ್, ಬಾರ್, ಲಾಡ್ಜ್ಗಳು ಇವರದೆಲ್ಲ ಮೀಟಿಂಗ್ ಮಾಡಿದ್ದೀವಿ. ಅವರಿಗೆ ಏನು ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳು ಅವರ ಪ್ರಮಿಸಸ್ ಅಲ್ಲಿ ನಡೆಸಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದರಲ್ಲೂ ಸಹ ಫಾರಿನರ್ಸ್ ಬಂದರೆ ಅವ್ರ ಕಡೆಯಿಂದ C-ಫಾರ್ಮ್ ತಗೊಂಡು ಸಬ್ಮಿಟ್ ಮಾಡುವಂಥದ್ದು, ಮತ್ತೆ ಅವರವರ ಏನು ಎಕ್ಸೈಸ್ ಲೈಸೆನ್ಸ್ ಪ್ರಕಾರ ಅವ್ರದ್ದು ರೂಲ್ಸ್ ಅನ್ನು ಫಾಲೋ ಮಾಡುವಂಥದ್ದು. ಅದೇ ರೀತಿ ಸೇಫ್ಟಿಗೋಸ್ಕರ CCTV ಕ್ಯಾಮರಾಗಳು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಹೋಮ್ ಸ್ಟೇಗಳಲ್ಲೂ ಇದೆ, ಅದೆಲ್ಲ ಆಕ್ಟಿವ್ ಇದೆ, ರೆಕಾರ್ಡಿಂಗ್ ಇದೆ ಅಂತ ಎನ್ಶೋರ್ ಮಾಡೋದು.